ಪ್ರೈಮರಿ ಸ್ಕೂಲ್ ಓದಿದ್ದು, 3ನೇ ಕ್ಲಾಸ್ ತನಕ ಅಲ್ಲೇ ಓದಿದ್ದು. ಹಾ, ನಂಜಪ್ಪ ಲೇಔಟ್ ಅಂತ. ನಮ್ಮ ಮನೆ ಹತ್ರ ಒಬ್ರು ರಾಮಸ್ವಾಮಿ ಅಂತ ಅಂಕಲ್ ಇದ್ರು. ಆಂಟಿ ಹೆಸರು ಲತಾ. ಅವರೇ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿತ್ತು. ರಾಮಸ್ವಾಮಿ ಅವ್ರ ಮನೆಯಲ್ಲೇ ನಾನು ಆಟ ಆಡ್ತಾ ಬೆಳೆದಿದ್ದು. ಆವಾಗ ನನ್ನ ನೋಡ್ಕೋತಿದ್ದು ರಾಮಸ್ವಾಮಿ ಅಂಕಲು, ಲತಾ ಆಂಟಿ. ಲತಾ ಆಂಟಿ ಮತ್ತೆ ಅಮ್ಮ ತುಂಬಾ ಕ್ಲೋಸ್ ಫ್ರೆಂಡ್ಸು. ನಮ್ಮ ಬೀದಿಲಿ ನರ್ಸಯ್ಯ ಅಂತ ಒಬ್ರು ದೊಡ್ಡ ಯಜಮಾನ್ರಿದ್ರು. ಅವರೊಂದಿನ ನಮ್ಮ ಮನೆಗೆ ಬಂದು ನನ್ನನ್ನು ಕರ್ಕೊಂಡು ಹೋದ್ರು. ನನ್ನನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಅಮ್ಮ ಮನೇಲಿರ್ಲಿಲ್ಲ, ಆಸ್ಪತ್ರೆಯಲ್ಲಿದ್ರು. ನರ್ಸಯ್ಯ ಅನ್ನೋರು ನನಗೆ ಯಾವುದೊಂದು ದೇವಸ್ಥಾನ ಕರ್ಕೊಂಡು ಹೋದ್ರು. ಅದು ಸುಬ್ರಹ್ಮಣ್ಯಂದು ದೇವಿದು ಯಾವುದೊಂದು ದೇವಸ್ಥಾನ. ಅಲ್ಲೇ ನನಗೆ ಮದುವೆ ಆಗಿದ್ದ ನೆನಪು. ಅನು, ಏನ್ ಮಾವ? ನೀನು ಕುಸುಮ ವೆಂಕಟಪ್ಪ ಅದು ಯಾವುದೋ ಊರಲ್ಲಿದ್ರಿ ಅಂತ ಹೇಳ್ತೀಯಲ್ಲ, ನಿನಗೆ ಮದುವೆ ಆಗೋ ಹೊತ್ತಿಗೆ ಯಾವ ಊರದು? ಅದು ರಾಮನಗರ. ರಾಮನಗರ. ಅಲ್ಲಿ ಯಾವುದೋ ಬಡಾವಣೆ ಹೆಸರು ಹೇಳಿದ್ಯಲ್ಲ, ಯಾವುದದು? ಯಾವ ಹೆಸರು ಹೇಳಿದ್ದೆ ಮರ್ತೇ ಹೋಯ್ತಲ್ಲ. ಸುಳ್ಳು ಹೇಳಿದ್ರೆ ಇದೇ ಕಷ್ಟ. ಜ್ಞಾಪಿಸ್ಕೋನು. ಮಾವ, ಅದು ನಂಜಪ್ಪ ಲೇಔಟ್. ಕರೆಕ್ಟ್, ನಂಜಪ್ಪ ಲೇಔಟ್. ನಿನಗೆ ಮದುವೆ ಮಾಡಿಸಿರೋದು ನರಸಯ್ಯ ಅಂತ ಅಲ್ವಾ? ಹೌದು ಮಾವ. ಯಾಕೆ ಮಾವ? ಏನೂ ಇಲ್ಲ, ನೀನು ಹೇಳಿದ್ಯಲ್ಲ ಮತ್ತೆ ಅದನ್ನು ನೆನಪಾಡ್ಕೊಂಡೆ ಅಷ್ಟೇ. ಆಗಾಗ ಇನ್ನು ಮುಂದೆ ಈ ಪ್ರಶ್ನೆ ಬರ್ತಾ ಇರುತ್ತೆ. ಹೆಸರು ಮರ್ತೋದ್ರೆ ಕಷ್ಟ, ಸರಿಯಾಗಿ ನೆನ್ಪಿಟ್ಕೋಬೇಕು. ಅನುಮಾನನೇ ಇಲ್ಲ, ಅದೇ ಪುಸ್ತಕ, ಅದೇ ಹುಡುಗ, ಇವನೇ ಅನು ಮದುವೆ ಆಗಿರೋನು. ಕಾದಂಬರಿ ಬರೆದಿದ್ದಾನೆ, ನನ್ನನ್ನೇ ಹುಡುಕೊಂಡು ಬಂದಿದ್ದಾನೆ. ಕಾಕತಾಳೀಯ ಅಂದರೆ ಇದೇ ಅಲ್ವಾ? ರೀ ರಾಜೀವಿ, ಒಂದು ಸ್ವಲ್ಪ ಹೊತ್ತು ಮಾತಾಡ್ಬೇಡ, ನಾನೇನೋ ಬೇರೆ ಯೋಚನೆಯಲ್ಲಿದ್ದೀನಿ.